ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 46. ದೊಡಮ್ಮ ಹೇಳಿದ ಅಭಿ ಜಯಾರವರು ನೆಲಕ್ಕುರುಳಿದನ್ನು ನೋಡಿ ಅವರ ಬಳಿ ಕೂತು ಅವನ ಎದೆಗೊತ್ತಿಕೊಂಡ. ಏನಾಯ್ತು ದೊಡಮ್ಮ, ಕಣ್ಣು ಬಿಡಿ ಪ್ಲೀಸ್. ಇದಕ್ಕೆ ನಿಮ್ಮಲ್ಲಿ ಹೇಳೋಕೆ ನಂಗೆ ಭಯ ಆಗ್ತಾ ಇದ್ದಿದ್ದು. ಅವನು ಮಾತಾಡುತ್ತಿದ್ದರೂ ಪ್ರಜ್ಞೆ ಕಳೆದುಕೊಂಡ ಜಯಾರವರು ಪ್ರತಿಕ್ರಿಯಿಸಲಿಲ್ಲ. ಜಯ, ಎದ್ದೇಳು ಜಯ, ಏನಾಯ್ತು ನಿನ್ಗೆ? ಪ್ರಭಾಕರ್ ಅವರು ಕೂಡ ಅವರನ್ನ ಎಚ್ಚರಿಸಲು ಸೋತರು. ಸಮರ್ಥ್, ಬೇಗ ಕಾರ್ ತೆಗಿ, ಹೋಗು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ವಿಶ್ವನಾಥ್ ಹೇಳುತ್ತಿದ್ದಂತೆ ಕಾರ್ ಕೀ ಹಿಡಿದು ಹೊರಗಡೆ ಓಡಿದ ಸಮರ್ಥ್. ಅಭಿ ಅವರನ್ನು ಎತ್ತಿಕೊಳ್ಳಲು ಮುಂದಾದಾಗ ತಡೆದ ಪ್ರಭಾಕರ್ ವಿಶ್ವನಾಥ್ ಜೊತೆ ಅಭಿ ಅತ್ತೆಯ ಗಂಡ ವಿವೇಕ್ನ ಸಹಾಯ ಪಡೆದು ಜಯಾರವರನ್ನು ಎತ್ತಿಕೊಂಡು ಹೊರ ನಡೆದು ಕಾರಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರೆದೊಯ್ದರು. ಅವರ ಹಿಂದೆಯೇ ಹೋದ ಅಭಿನ ಅವರ ಕಾರಲ್ಲಿ ಆಸ್ಪತ್ರೆಗೆ ಹೋಗಲು ಕೂಡ ಬಿಡಲಿಲ್ಲ. ವೇಗವಾಗಿ ಆಸ್ಪತ್ರೆ ಕಡೆ ಕಾರ್ ಓಡಿಸಿದ ಸಮರ್ಥ್. ಅಮ್ಮಮ್ಮ, ದೊಡ್ಡಮ್ಮನಿಗೆ ಏನೂ ಆಗಲ್ಲ ಅಲ್ವಾ? ದೊಡ್ಡಮ್ಮ ಹುಷಾರಾಗ್ತಾರೆ ಅಲ್ವಾ? ಪುಟ್ಟ ಹುಡುಗನಂತೆ ಬಿಕ್ಕುತ್ತಾ ಕೇಳಿದವನಿಗೆ ಪಾರ್ವತಿಯವರಿಗೆ ಏನು ಹೇಳುವುದೋ ಗೊತ್ತಾಗಲಿಲ್ಲ. ಅವರು ಮೌನವಾಗಿ ಇದ್ದಿದ್ದು ನೋಡಿ ಬೈಕ್ ಹತ್ತಿದ ಅಭಿ ಕೀ ಬೈಕ್ನಲ್ಲಿ ಇಲ್ಲ ಅನ್ನೋದನ್ನ ಮರೆತಿದ್ದ. ಬೈಕಲ್ಲೇ ಕೂತು ಸುಮಾರು ಸಲ ಕಿಕ್ ಹೊಡೆದವನಿಗೆ ಕೀ ಇಲ್ಲ ಅನ್ನೋದು ಗೊತ್ತಾಗಿ ಬೈಕ್ನಿಂದ ಇಳಿದು ಮತ್ತೆ ಮನೆ ಒಳಗಡೆ ನಡೆದು ಕೀ ತಂದು ಬೈಕ್ ಸ್ಟಾರ್ಟ್ ಮಾಡಿ ಕಣ್ಣೊರೆಸಿಕೊಳ್ಳುತ್ತಲೇ ಹತ್ತಿರದ ಆಸ್ಪತ್ರೆ ಕಡೆ ಬೈಕ್ ಓಡಿಸಿದ. ಪ್ರಾದ್ಯ ವಿಲವಿಲನೆ ಒದ್ದಾಡುತ್ತಿದ್ದಳು. ಅಭಿಯ ನೋವಿನ ಆಳ ಅರಿತಿದ್ದಳವಳು. ಅವನಿಗೆ ಸಮಾಧಾನ ಹೇಳಲು ಕೂಡ ಅವಳಿಗೆ ಅವಕಾಶ ಸಿಗಲಿಲ್ಲ. ಮನೆಯವರೆಲ್ಲ ಆಸ್ಪತ್ರೆ ಕಡೆ ಹೊರಟು ನಿಂತಾಗ ಹಾಸ್ಟೆಲ್ಗೆ ಹೊರಟಿದ್ದವರು ಕೂಡ ಬ್ಯಾಗ್ ಮನೆಯಲ್ಲಿಯೇ ಇಟ್ಟು ಮನೆಯವರ ಜೊತೆ ಆಸ್ಪತ್ರೆಗೆ ಹೊರಟರು. ದೊಡ್ಡಪ್ಪ, ಎಲ್ಲಿ ದೊಡ್ಡಮ್ಮ? ಏನಾಯ್ತು ಅವರಿಗೆ? ಮನೆ ಹತ್ತಿರದ ಆಸ್ಪತ್ರೆ ಹೊರಗಡೆ ಸಮರ್ಥ್ನ ಕಾರ್ ನಿಂತಿರೋದನ್ನ ನೋಡಿ ಸೀದಾ ಒಳಗಡೆ ಹೋದ ಅಭಿ ಪ್ರಭಾಕರ್ ಅವರಲ್ಲಿ ಕೇಳಿದ. ಇಲ್ಲಿಗೆ ಯಾಕೆ ಬಂದೆ ನೀನು? ಇವಳನ್ನು ಕೂಡ ಸಾಯಿಸದೆ ನಿನ್ಗೆ ಸಮಾಧಾನ ಇಲ್ವಾ? ಪ್ರಭಾಕರ್ ಕೇಳಿದರು. ಪ್ಲೀಸ್ ದೊಡ್ಡಪ್ಪ, ಹಾಗೆಲ್ಲ ಹೇಳ್ಬೇಡಿ. ದೊಡ್ಡಮ್ಮನಿಗೆ ಏನಾಯ್ತು ಹೇಳಿ ಪ್ಲೀಸ್. ಹೇಳಿದವನ ಕಣ್ಣಲ್ಲಿ ನೀರು ನಿಲ್ಲುತ್ತಿರಲಿಲ್ಲ. ದೊಡ್ಡಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಭಿ. ಇನ್ನೂ ಡಾಕ್ಟರ್ ಏನು ಹೇಳಿಲ್ಲ. ಅಭಿ ಅಳು ನೋಡಲಾಗದೆ ಹೇಳಿದ ಸಮರ್ಥ್. ಗೋಡೆಗೆ ಹೊರಗೆ ನಿಂತ ಅಭಿಗೆ ಸಮರ್ಥ್ ಹೇಳಿದನ್ನು ಅರಗಿಸಿಕೊಳ್ಳಲು ಕೆಲ ಕ್ಷಣಗಳೇ ಬೇಕಾಯಿತು. ಇವನನ್ನ ಇಲ್ಲಿಂದ ಹೋಗೋ ಕೇಳು ಸಮರ್ಥ್. ಇವನು ಇಲ್ಲೇ ಇದ್ರೆ ಇವಳನ್ನು ಕೊಂದು ಬಿಡ್ತಾನೆ. ಮಗಳು ಹೇಗೋ ಇಲ್ಲ, ಹೆಂಡ್ತಿನೂ ಇಲ್ಲದ ಹಾಗೆ ಮಾಡ್ತಾನೆ ಇವನು. ಕೋಪದಲ್ಲಿ ದುಃಖದಲ್ಲಿ ಅವಡುಗಚ್ಚಿ ನುಡಿದರು ಪ್ರಭಾಕರ್. ಅಣ್ಣ, ಸ್ವಲ್ಪ ಸುಮ್ಮನಿರು, ಡಾಕ್ಟರ್ ಬರ್ತಿದ್ದಾರೆ. ಡಾಕ್ಟರ್ ಬರುತ್ತಿರುವುದನ್ನು ನೋಡಿ ಪ್ರಭಾಕರ್ ಅವರಿಗೆ ಸಮಾಧಾನ ಮಾಡುತ್ತಾ ಹೇಳಿದರು ವಿಶ್ವನಾಥ್. ಪೇಷಂಟ್ ಕಂಡೀಷನ್ ಬಗ್ಗೆ ಈಗಲೇ ಏನು ಹೇಳೋದಿಕ್ಕಾಗಲ್ಲ. ಅವರು ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನಮ್ಮಿಂದಾದ ಪ್ರಯತ್ನ ನಾವು ಮಾಡ್ತೀವಿ ಹೇಳಿ ಹೋದರು ಡಾಕ್ಟರ್. ಅಭಿ ಅಲ್ಲಿಯೇ ಕುಸಿದು ಕೂತರೆ ಅವನನ್ನು ನೋಡಿದ ಪ್ರಭಾಕರ್ ಅವನ ಬಳಿ ಹೋಗಿ ಅವನ ಕೊರಳ ಪಟ್ಟಿ ಹಿಡಿದು ಮೇಲೆತ್ತಿ ನಿಲ್ಲಿಸಿ, ಈಗ ನಿಂಗೆ ಸಮಾಧಾನ ಆಯ್ತಾ? ಹುಟ್ಟುತ್ತಾ ಇದ್ದ ಹಾಗೆ ತಾಯಿನ ಕೊಂದೆ, ಆಮೇಲೆ ನನ್ ಮಗಳು, ಈಗ ನನ್ನ ಹೆಂಡತಿ. ಅವಳಿಗೇನಾದ್ರೂ ಆದ್ರೆ ನಿನ್ನ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಿನ್ ಮುಖ ತೋರಿಸ್ಬೇಡ, ಹೊರಟೋಗಿಲ್ಲಿಂದ ಹೇಳಿ ತಳ್ಳಿ ಬಿಟ್ಟರು ಪ್ರಭಾಕರ್. ನೆಲಕ್ಕೆ ಬೀಳದಂತೆ ಆಸರೆಗೆ ಗೋಡೆಗೆ ಕೈ ಕೊಟ್ಟು ನಿಂತ ಅಭಿ. ಅವನೇನ್ ಮಾಡಿದ ಅಂತ ಅವನ ಮೇಲೆ ಕೋಪ ಅಣ್ಣ. ಪ್ರಜ್ಞಾ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದ ಅಂತ ನಮ್ಗೆಲ್ಲ ಗೊತ್ತಿಲ್ವಾ? ಅವನು ಹೇಳೋ ವಿಷಯ ಪೂರ್ತಿಯಾಗಿ ಕೇಳಿದ್ರೆ ಏನು ಎತ್ತ ಅಂತ ನಮಗೂ ಗೊತ್ತಾಗುತ್ತೆ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಹೇಳಿದರು ವಿಶ್ವನಾಥ್. ಅವನು ಹೇಳೋ ವಿಷಯ ಪೂರ್ತಿಯಾಗಿ ಕೇಳುವಷ್ಟು ಧೈರ್ಯ ನನ್ಗಿಲ್ಲ ವಿಶ್ವ. ಪ್ರಜ್ಞಾ ಇಲ್ಲೋ ಅನ್ನೋದನ್ನ ಒಪ್ಕೊಳ್ಳೋಕೆ ನಂಗಾಗ್ತಿಲ್ಲ. ನನ್ ಮಗಳು ಎಲ್ಲೋ ಒಂದ್ ಕಡೆ ಇದ್ದಾಳೆ ಅನ್ನೋ ನಂಬಿಕೆಯಲ್ಲೇ ಬದುಕು ಬಿಡ್ತೀನಿ. ಜಯ ಕೂಡ ಅದೇ ನಂಬಿಕೆಯಲ್ಲಿ ಬದುಕ್ತಾಳೆ ಬಿಡು. ಇವನು ಇಲ್ಲೇ ಇದ್ರೆ ನನ್ಗೆ ಅವನ ಮಾತುಗಳೇ ನೆನಪಾಗುತ್ತೆ. ಮೊದಲು ಇವನನ್ನ ಇಲ್ಲಿಂದ ಹೋಗು ಕೇಳು ಹೇಳಿ ಕಣ್ಣೊರೆಸಿಕೊಂಡರು ಪ್ರಭಾಕರ್. ಅವರ ಮಾತು ಕೇಳಿದ ಮೇಲೆ ಅಲ್ಲಿ ನಿಲ್ಲಲಾರದೆ ಹೋದ ಅಭಿ ಭಾರವಾದ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ಹೊರಟ. ನಿಂತ್ಕೋ ಅಭಿ, ಅವನು ಹೋಗು ಅಂತ ಹೇಳಿದ ತಕ್ಷಣ ಹೊರಟೋಗ್ತೀಯಾ? ನೀನು ಹೋದ್ರೆ ನಿನ್ ದೊಡ್ಡಮ್ಮ ಬೇಗ ಹುಷಾರಾಗ್ತಾರೆ ಅಂತ ಅನಿಸುತ್ತಾ ನಿನ್ಗೆ? ಇಲ್ಲೇ ಇದ್ದು ನಿನ್ ದೊಡ್ಡಮ್ಮನನ್ನು ಹುಷಾರಾಗಿ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತು. ಎಲ್ಲೂ ಹೋಗ್ಬೇಡ. ನಿನ್ ದೊಡ್ಡಪ್ಪ ಕೋಪದಲ್ಲಿ ಏನೋ ಹೇಳಿದ ಅಂತ ಅದನ್ನ ಮನಸ್ಸಿಗೆ ತಗೋಬೇಡ. ಹೊರಟ ಅಭಿನ ತಡೆದು ನಿಲ್ಲಿಸಿ ಹೇಳಿದರು ಅವನ ಅಪ್ಪ ರಾಮಚಂದ್ರ. ನಿನ್ನಮ್ಮ ಈ ಸ್ಥಿತಿಯಲ್ಲಿದ್ದಿದ್ರೆ ನೀನು ಅವರನ್ನ ಬಿಟ್ಟು ಹೋಗ್ತಿದ್ಯಾ?
ಇವರು ಕೂಡ ನಿನ್ನಮ್ಮನೇ ಅಲ್ವಾ? ಅವರನ್ನು ಬಿಟ್ಟು ಹೋಗ್ಬಿಡ ಅಭಿ. ಅವರಿಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅಭಿಯ ಕಣ್ಣರಸುತ್ತಾ ಹೇಳಿದರು ರಾಮಚಂದ್ರ. ಅವನೇನು ಮಾತಾಡದೆ ಇರೋದನ್ನ ನೋಡಿ ತುಸು ದೂರ ಕರೆದೊಯ್ದು ಅಲ್ಲಿದ್ದ ಕುರ್ಚಿಯೊಂದರಲ್ಲಿ ಕೂರಿಸಿದರು. ಪ್ರಜ್ಞಾ ನಿಜವಾಗ್ಲೂ ಬದುಕಿಲ್ವಾ? ಅವನ ಪಕ್ಕ ಕೂತು ರಾಮಚಂದ್ರರು ಕೇಳಿದಾಗ ಇಲ್ಲ ಎಂಬಂತೆ ತಲೆ ಆಡಿಸಿದ ಅಭಿ. ಅವನ ಭುಜ ಹಿಡಿದು ಅವನನ್ನು ಹೆಗಲಿಗೆ ಒರಗಿಸಿಕೊಂಡರು. ತಂದೆಯ ತೋಳಲ್ಲಿ ಸಿಕ್ಕ ಭದ್ರತೆಯ ಭಾವ ಅವರಾಡಿದ ಮಾತು ಕೇಳಿದ ಮೇಲೆ ಅಲ್ಲಿಂದ ಹೋಗಲು ಅಭಿಗೆ ಮನಸ್ಸಾಗಲಿಲ್ಲ. ಅಳ್ಬೇಡ, ಧೈರ್ಯ ತಂದ್ಕೊ. ನಿನ್ ದೊಡ್ಡಮ್ಮನಿಗೆ ಏನೂ ಆಗೋದಿಲ್ಲ. ಯಾರು ಏನೇ ಹೇಳಲಿ, ಅವರ ಮಗನಾಗಿ ಈ ಸಮಯದಲ್ಲಿ ಅವರನ್ನ ನೀನು ಬಿಟ್ಟು ಹೋಗ್ಬೇಡ. ಮಗನಿಗೆ ಸಮಾಧಾನ ಮಾಡುತ್ತಾ ಹೇಳಿದರು ರಾಮಚಂದ್ರ. ಪ್ರಭಾ, ಜಯ ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ಆಗ ತಾನೇ ಆಸ್ಪತ್ರೆಗೆ ಹೋದ ಪಾರ್ವತಿ ಕೇಳಿದರು. ಇನ್ನೂ ಬದುಕಿದ್ದಾಳೆ ಅಮ್ಮ. ನಿನ್ ಮೊಮ್ಮಗನಿಂದ ಅವಳು ಬದುಕೋದು ಡೌಟ್ ಹೇಳಿದರು ಪ್ರಭಾಕರ್. ಸಾಕ್ ಸುಮ್ನಿರು, ಏನೇನೋ ಮಾತಾಡ್ಬೇಡ. ಜಯ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದಾನೆ. ಪಾರ್ವತಿಯವರು ಹೇಳಿದಾಗ ಹೌದು, ಒಬ್ಬಳ ಮೇಲೆ ಪ್ರಾಣ ಇಟ್ಕೊಂಡು ಅವಳ ಪ್ರಾಣನೇ ತೆಗೆದ. ಇನ್ನು ಇವಳು ಉಳಿದಿದ್ದಾಳೆ ಪ್ರಾಣ ತೆಗೆಯೋಕೆ ಹೇಳಿದರು ಪ್ರಭಾಕರ್. ಅವನೇನೇ ಮಾಡಿದ್ರು ಅವನ ಪರವಾಗಿ ಮಾತಾಡ್ತೀರಿ ಅಲ್ವಾ ಅಮ್ಮ? ಈಗೇನ್ ಹೇಳ್ತೀರಿ? ಪ್ರಜ್ಞಾ ವಿಷಯ ನಮ್ಮಿಂದ ಮುಚ್ಚಿಟ್ಟು ಅವನೇನು ಸಾಧಿಸಿದ್ದ? ಅದಕ್ಕೆ ಈ ಸ್ಥಿತಿಗೆ ಬರೋ ಹಾಗೆ ಮಾಡಿದ. ಇನ್ನು ನೀವು ಅವನ ಪರವಾಗಿ ವಹಿಸ್ಕೊಂಡು ಬರಬೇಡಿ ಹೇಳಿದರು ವೈಶಾಲಿ. ಅಭಿಯ ಮೇಲೆ ಅವರಿಗಿದ್ದ ಕೋಪ ಹೊರ ಹಾಕಲು ಒಳ್ಳೆ ಸಮಯಕ್ಕೆ ಕಾದಿದ್ದರವರು. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.